ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ಈಸಿಯಾಗಿದೆ ಮತ್ತು ಫ್ಯಾನ್ಸಿ ಸ್ಯಾರಿಗೆ ವರ್ಕ್ ಮಾಡಿದ್ದೀನಿ, ಫ್ಯಾನ್ಸಿ ಡಿಸೈನು. ಸೊ ಬೀಡ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಇದು ನೋಡಿ ಹ್ಯಾಂಗಿಂಗ್ ಬೀಡ್ಸ್ ಅಂತ ಹೇಳ್ತೀವಿ ಮತ್ತು ಗ್ಲಾಸ್ ಬೀಡ್ಸು. ಸೊ ಎರಡೂ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿದ್ದೀನಿ. ಈ ಥರ ವಿಡಿಯೋ ನೀವೆಲ್ಲೂ ನೋಡಿರಲ್ಲ. ಸೊ ನೋಡಿ, ಒಂದು ಹೊಸ ಡಿಸೈನ್ ಇದು. ಸೊ ಪೂರ್ತಿ ವಿಡಿಯೋ ನೋಡಿ, ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಗ್ಲಾಸ್ ಬೀಡ್ಸ್ ಅಂತ ಹೇಳ್ತೀವಿ. ಹಾಗೆ ಕೋನ್ ಶೇಪ್ ಥ್ರೆಡ್ ಯೂಸ್ ಮಾಡಿಕೊಂಡು ನಾನು ಒಂದು ಸೀರೆ ಕುಚ್ಚು ಮಾಡ್ತಾಯಿದ್ದೀನಿ. ಕುಚ್ಚಿರಲ್ಲ, ಬೀಡ್ಸ್ ವರ್ಕ್ ಇದು ಕಂಪ್ಲೀಟಾಗಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟಿಗೆ ಏನು ಮಾಡಬೇಕಂದ್ರೆ, ದಾರಾನ ನಾಟ್ ಮಾಡಿಬಿಟ್ಟು ಸೀರೆಗೆ ಲಾಕ್ ಮಾಡಿ. ಲಾಕ್ ಮಾಡಾದಮೇಲೆ ನೀವು ಒಂದು ಬೀಡ್ಸ್ ಆ್ಯಡ್ ಮಾಡಬೇಕು. ಗ್ಲಾಸ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ. ಸೊ ಗ್ಲಾಸ್ ಬೀಡ್ಸ್ ಯೂಸ್ ಮಾಡಿ ನೋಡಿ, ಒಂದು ಬೀಡ್ ಹಾಕಿ ಮತ್ತೆ ಲಾಕ್ ಮಾಡಿ, ಆಮೇಲೆ ಮತ್ತೆ ಏನು ಮಾಡಬೇಕು, ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಏನಾಗಿದೆ ಅಂದರೆ, ಆಲ್ಟರ್ನೇಟ್ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಹ್ಯಾಂಗಿಂಗ್ ಬೀಡ್ಸು ಮತ್ತು ಗ್ಲಾಸ್ ಬೀಡ್ಸು ಇವೆರಡು ಯೂಸ್ ಮಾಡಿಕೊಂಡು ನಾನು ಇದೊಂದು ಓನ್ ಡಿಸೈನ್ ಕ್ರಿಯೇಟ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ಕಸ್ಟಮರ್ ಕೇಳಿದರು ನಮಗೆ ಕುಚ್ಚು ಹಾಕ್ಕೊಡಿ ಇದಕ್ಕೆ ಅಂತ ಕೇಳಿದರು. ಬಟ್ ನಾನು ಸಜೆಸ್ಟ್ ಮಾಡಿದೆ ಅವ್ರಿಗೆ, ಇದು ಫ್ಯಾನ್ಸಿ ಸ್ಯಾರಿ ಆಗಿರುತ್ತಲ್ವ, ಫ್ಯಾನ್ಸಿ ಸ್ಯಾರಿ ಆಗಿರೋದ್ರಿಂದ ನಿಮಗೆ ಕುಚ್ಚು ಚೆನ್ನಾಗಿ ಕಾಣಿಸಲ್ಲ, ಬೀಡ್ಸ್ ವರ್ಕ್ ಮಾಡಿಕೊಡ್ತೀನಿ ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅವ್ರು ಹೇಳಿದರು ಓಕೆ ಮಾಡಿಕೊಡಿ ಅಂದಿದ್ರು. ಸೊ ಇದು ನಾನು ಓನ್ ಡಿಸೈನ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಈಸಿಯಾಗಿದೆ. ನಿಮ್ಮದು ಏನಾದರೂ ಫ್ಯಾನ್ಸಿ ಸ್ಯಾರಿ ಇದ್ದರೆ ಸೊ ನೋಡಿ, ಈ ರೀತಿ ನೀವು ವರ್ಕ್ ಮಾಡಿ. ಸೊ ಕೊನೆ ತನಕ ನೋಡಿ, ವಿಡಿಯೋನ ಪೂರ್ತಿ ನೋಡಿ. ಆಮೇಲೆ ಇನ್ನೊಂದು ಏನು ಟ್ವಿಸ್ಟ್ ಅಂದರೆ, ಇಲ್ಲಿ ನಿಮಗೆ ಬ್ಲೌಸು, ಓಕೆ, ಬ್ಲೌಸು ಮತ್ತು ಸ್ಯಾರಿಗೆ ಎರಡಕ್ಕೂ ಇದೇ ರೀತಿ ನಿಮಗೆ ವರ್ಕ್ ಮಾಡಿದ್ದೀನಿ. ಟ್ವಿನ್ನಿಂಗ್ ಮಾಡ್ಕೋಬೋದು ಆ್ಯಕ್ಚುಲಿ ನೀವು. ಸೊ ಅದು ಔಟ್ಪುಟ್ ನೋಡಬೇಕಂದ್ರೆ ವಿಡಿಯೋ ಕೊನೆ ತನಕ ನೋಡಿ. ಲಾಸ್ಟಲ್ಲಿ ಶೇರ್ ಮಾಡಿದ್ದೀನಿ, ಬ್ಲೌಸ್ಗೂ ವರ್ಕ್ ಮಾಡಿದ್ದೀನಿ. ಸೇಮ್ ಇದೇ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಸೊ ನೋಡಿ, ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ ಇದು, ತುಂಬ ಈಸಿಯಾಗೂ ಇದೆ. ನೀವು ವರ್ಕ್ ಮಾಡ್ಬೋದು ನೋಡಿ. ಜಿಗ್ಜ್ಯಾಗ್ ಮಾಡಬೇಕು ಸೀರೆ ಅಂತ ಏನೂ ಇಲ್ಲ, ಡೈರೆಕ್ಟಾಗಿ ಶುರು ಮಾಡ್ಕೊಬೋದು ನೀವು ಸೀರೆ ಮೇಲೆ. ಆಲ್ರೆಡಿ ಪೈಪಿಂಗ್ ಇರುತ್ತಲ್ಲ ಸೀರೆಗೆ ರೆಡಿ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಶುರು ಮಾಡ್ಬೋದು ನೋಡಿ. ಗ್ಲಾಸ್ ಬೀಡ್ಸ್ ಆ್ಯಡ್ ಮಾಡಿದ್ನಲ್ವಾ. ಸೊ ಆಮೇಲೆ ಏನು ಮಾಡಬೇಕು ಅಂದರೆ, ನೀವು ಈ ಥರ ಹುಕ್ ಇರುತ್ತೆ ಅಲ್ಲಿ ನೋಡಿ, ಸೊ ಲೂಪ್ ಥರ ಇರುತ್ತಲ್ವ, ಅದರಲ್ಲಿ ನೀವು ಇನ್ಸರ್ಟ್ ಮಾಡಿದ್ರೆ ಆಯಿತು ಬೀಡ್ಸ್. ಇದು ಹ್ಯಾಂಗಿಂಗ್ ಬೀಡ್ಸ್ ಅಂತ ಕರಿತೀವಿ. ಸೊ ಎಕ್ಸಾಕ್ಟ್ ಮ್ಯಾಚಿಂಗ್ ಆಗಿತ್ತು ಈ ಸ್ಯಾರಿಗೆ. ಸೊ ನಾನು ಇವೆರಡು ಬೀಡ್ಸ್ನ ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ. ಸೊ ನೋಡಿ, ಜಸ್ಟ್ ಈ ಥರ ಲಾಕ್ ಮಾಡಿ, ಆಮೇಲೆ ಏನು ಮಾಡಬೇಕು ಅಂದರೆ, ಸೊ ನೋಡಿ, ಸಿಂಗಲ್ ಕ್ರೋಶೆ ಮಾಡಿ, ಜಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು ನೋಡಿ. ತುಂಬ ದೂರನೂ ಮಾಡಬೇಡಿ, ಸ್ವಲ್ಪ ಹತ್ರ ಮಾಡಿ, ಓಕೆ. ತುಂಬ ಹತ್ರನೂ ಬೇಡ, ದೂರನೂ ಬೇಡ, ಮೀಡಿಯಮಾಗಿ ಮಾಡಿ. ನೋಡಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಲಾಕ್ ಮಾಡಬೇಕಾಗುತ್ತೆ. ಸೊ ಅಷ್ಟೇ ನೋಡಿ, ಇದು ತುಂಬ ಸಿಂಪಲ್, ಆಲ್ಟರ್ನೇಟಾಗಿ ವರ್ಕ್ ಮಾಡಿದ್ದೀನಿ. ಸೊ ಈ ಥರ ನೀವು ಈ ಕೋನ್ ಥ್ರೆಡ್ ಬರುತ್ತಲ್ವಾ, ಈ ಕೋನ್ ಥ್ರೆಡ್ ಯೂಸ್ ಮಾಡಿಕೊಂಡು ನೀವು ವರ್ಕ್ ಮಾಡಿದ್ರೆ, ಇದರಲ್ಲಿ ಸಿಂಗಲ್ ಥ್ರೆಡ್ ಇರೋದ್ರಿಂದ ಥಿಕ್ನೆಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಸೂಜಿ ದಾರದಲ್ಲಿ ಮಾಡಿದ್ರೆ ನೀವು ಅದು ಅಷ್ಟೊಂದು ಬಾಳಿಕೆ ಬರಲ್ಲ. ಸೊ ಹಾಗಾಗಿ ನೀವು ಕ್ರೋಶನಲ್ಲೇ ಬೀಡ್ಸ್ನ ಆ್ಯಡ್ ಮಾಡಿದ್ರೆ, ಈ ರೀತಿಯಾಗಿ ಆ್ಯಡ್ ಮಾಡಿದ್ರೆ ಸೊ ತುಂಬ ದಿವಸ ಇರುತ್ತೆ. ಸೊ ಹಾಗಾಗಿ ನೋಡಿ, ಈ ರೀತಿ ನಾನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ನೋಡಿ, ಜಸ್ಟ್ ಲಾಕ್ ಮಾಡಬೇಕಾಗುತ್ತೆ. ಕೋನ್ ಶೇಪ್ ಥ್ರೆಡ್ಡು ತುಂಬ ಯೂಸ್ ಆಗುತ್ತೆ ನಿಮಗೆ ನೋಡಿ, ಅದು ಥಿಕ್ನೆಸ್ ಇರುತ್ತೆ ನಿಮಗೆ. ಸೊ ನೋಡಿ, ಈ ರೀತಿ ತುಂಬ ಈಸಿಯಾಗಿದೆ, ನೀವು ವರ್ಕ್ ಮಾಡಿ. ಆಮೇಲೆ ಇನ್ನೊಂದು ಇಲ್ಲಿ ಆ್ಯಡ್ ಮಾಡಬೇಕು ನಾನು. ಇನ್ನೊಂದೇನು ಅಂದರೆ, ಹೊಸ ವರ್ಷಕ್ಕೆ ಹೊಸ ಸ್ಟಾರ್ಟು, ಸ್ಯಾರಿ ಪ್ರೀಪ್ಲೀಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ನಿಮ್ಗೆ ಇಷ್ಟ ಇದೆ, ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನನಗೂ ಗೊತ್ತಾಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥೇಳಿ ಗೊತ್ತಾಗುತ್ತೆ. ನಿಮ್ಮ ಟೇಸ್ಟ್ ಏನಿದೆ ಅಂತ ಗೊತ್ತಾಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಇಲ್ಲ ಅಂತ ಗೊತ್ತಾಗುತ್ತೆ. ನೀವು ಕಮೆಂಟ್ ಮಾಡಿರೋದನ್ನ ಮರಿಬೇಡಿ, ಓಕೆನಾ. ಸೊ ನೋಡಿ, ಈ ರೀತಿ ಆಲ್ಟರ್ನೇಟಾಗಿ ವರ್ಕ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ ಇದೆ. ಕ್ರೋಶೆ ಹುಕ್ ನೀಡಲ್ ನಂಬರು ಆ್ಯಸ್ ಯೂಶುವಲ್ 8 ತೊಗೊಂಡಿದ್ದೀನಿ ನಾನು. ಆಮೇಲೆ ಲಾಸ್ಟ್ ಮಂತಲ್ಲಿ ನನಗೆ ಸೀರೆ ಸುಮಾರು ಒಂದು 10 ಸೀರೆ ಬಂದಿತ್ತು. ಸೊ ಅದರಿಂದನೂ ನಾನು ಅರ್ನ್ ಮಾಡಿದ್ದೀನಿ. ಸೊ ನಾನೇನು ಹೇಳೋದಂದರೆ, ನೀವು ಮನೇಲೇ ಇದ್ದೀರಾ ಅಂದರೆ, ಮನೇಲೇ ವರ್ಕ್ ಫ್ರಮ್ ಏನಾದರೂ ಮಾಡ್ಬೋದು ಅಂದರೆ, ಸೊ ಇದು ಬೆಸ್ಟು ಅಂತ ಹೇಳ್ತೀನಿ. ಸೊ ನೋಡಿ, ನೀವು ಮನೆಯಿಂದನೇ ಅದೇ ಸೀರೆ ಕುಚ್ಚು, ಓಕೆನಾ, ನೀವು ಮನೆಯಿಂದನೇ ಕಲ್ತ್ಕೊಂಡು ಒಂದ್ಸಲಿ ಪರ್ಫೆಕ್ಟ್ ಆದಮೇಲೆ ನಿಮಗೆ ಕಸ್ಟಮರ್ಸ್ಗೂ ತೊಗೊಂಡು ಮಾಡ್ಬೋದು. ಸೊ ನೀವು ಸಹ ಮನೆಯಿಂದಲೇ ನಿಮ್ಮ ಓನ್ ಟೈಮಲ್ಲಿ ಅರ್ನ್ ಮಾಡ್ಬೋದು. ಇದೊಂದು ಬೆಸ್ಟ್ ಅಂತ ಅಂದ್ಕೊತೀನಿ. ಸೊ ಲೇಡೀಸ್ಗೆ ಇದು ಬೆಸ್ಟ್ ಅಂತ ಅಂದ್ಕೊತೀನಿ, ಆ್ಯಸ್ ಎ ಹೋಮ್ ಮೇಕರ್, ಓಕೆನಾ. ಸೊ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಇರುತ್ತೆ. ಈ ಥರ ನೋಡಿ, ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ.
ಸೊ ಈ ರೀತಿ ಪೂರ್ತಿ ಸೀರೆನ ವರ್ಕ್ ಮಾಡಬೇಕಾಗತ್ತೆ. ಸೊ ನೋಡಿ ಈ ರೀತಿ ಓಕೆನಾ. ಸೊ ಈ ಥರ ಪೂರ್ತಿ ಮಾಡಿ ನಾನು ಇಲ್ಲಿ ನೋಡ್ಬೋದು ಇಲ್ಲಿ ಇದು ಆ್ಯಕ್ಚುಲಿ ಬ್ಲೌಸ್ದು ನಿಮ್ಗೆ ಹೇಳಿದ್ನಲ್ಲ, ಬ್ಲೌಸ್ನ ಶೇರ್ ಮಾಡ್ತಾಯಿದ್ದೀನಿ. ಬ್ಲೌಸ್ಗೂ ಅಷ್ಟೇ ಸೇಮ್ ಮೆಥಡೇ ವರ್ಕ್ ಮಾಡಿ. ಓನ್ಲಿ ಥಿಂಗ್ ಡಿಫ್ರೆನ್ಸ್ ಏನು ಅಂದರೆ ಬೀಡ್ಸ್ನ ಸ್ವಲ್ಪ ದೂರ ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಬೋದು. 4 ಬೀಡ್ಸ್ ಹಾಕಿ ಒಂದು ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೀನಿ ಓಕೆನಾ. ಸೊ ಈ ರೀತಿ ಮಾಡಿದ್ದೆ ನಾನು ಸ್ಲೀವ್ಸಿಗೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು, ಬಟ್ ಮೆಥಡೆಲ್ಲ ಸೇಮೇ ಇರುತ್ತೆ. ಸೊ ಸೀರೆ ಮತ್ತು ಬ್ಲೌಸ್ಗೆ ಎರಡಕ್ಕೂ ಮಾಡಿದ್ದೆ ನಾನು ಟ್ವಿನ್ನಿಂಗ್ ಥರ. ಸೊ ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಸೊ ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಒಂದ್ಸಲಿ ಫ್ಯಾನ್ಸಿ ಸ್ಯಾರಿಗೆ. ಸೊ ನೈಟ್ ಫಂಕ್ಷನ್ಗೆಲ್ಲ ನೀವು ನೈಟಲ್ಲಿ ನೀವು ಒಕೇಶನ್ ಏನೇ ಇತ್ತು ಅಂದರೆ ಸಿಂಗಲ್ ಪ್ಲೀಟ್ ಮಾಡಿ ಸ್ಯಾರಿ ಪ್ಲೀಟ್ ಮಾಡಿದ್ರೆ ಇನ್ನಷ್ಟು ಹೈಲೈಟ್ ಆಗುತ್ತೆ ನಿಮಗೆ. ಆ ಟಾಸಲ್ಸ್ ಮಾಡಿರೋದು ಅಂದರೆ ಬೀಡ್ಸ್ ವರ್ಕ್ ಮಾಡಿದ್ದೀವಲ್ವ, ಸೊ ಅದು ಹೈಲೈಟ್ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ರಿಚ್ಚಾಗಿ ಕಾಣಿಸ್ತಾ ಇತ್ತು. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನೋಡಿ ಇನ್ನೊಂದು ಆ್ಯಂಗಲಲ್ಲಿ ಫೋಟೋ ಇಲ್ಲಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಇಷ್ಟ ಆಯಿತು ನನಗಂತೂ, ಅವ್ರಿಗೂ ಪರ್ಸ್ನಲಿ ಇಷ್ಟ ಆಯಿತು. ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ ವಿಡಿಯೋನ. ಸೊ ಅಡ್ವಾನ್ಸಾಗಿ ಹ್ಯಾಪಿ ನ್ಯೂ ಇಯರ್ 2025. ಮೀಟ್ ಯು ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.